ಹಾಯ್ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಸೋಮವಾರ ಬೆಳಗ್ಗೆ ಮನೆ ಕೆಲಸನೂ ಎಲ್ಲನೂ ಆಯಿತು. ತಿಂಡಿ ಬಂದ್ಬಿಟ್ಟು ನನ್ನ ಮಗನಿಗೆ ಟೊಮೆಟೊ ಗೊಜ್ಜು ಚಪಾತಿ, ಅಂದರೆ ಚಿಕ್ಕವನು ಬಂದಿದ್ದ, ಟೊಮೆಟೊ ಗೊಜ್ಜು ಚಪಾತಿ ಮಾಡಿದ್ದೆ. ದೊಡ್ಡವನಿಗೆ ಅದಕ್ಕೇ ರೈಸು ಟೊಮೆಟೊ ಗೊಜ್ಜು ಮಾಡಿದ್ದೆ. ಆದರೆ ಅವನು ಏನೂ ಹೋಗಲಿಲ್ಲ, ನೆಗಡಿ ಹಿಡಿದ್ಬಿಟ್ಟಿದೆ, ತಲೆನೋವು ಒಂಥರ ಇದೆ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಅವನು. ಸರಿ, ಇನ್ನು ನಮ್ಮವ್ರಿಗೆ ಅದು ಕಡಲೆ ಇತ್ತಲ್ವ, ಇದು ನಮ್ಮವ್ರಿಗೆ ಬಂದ್ಬಿಟ್ಟು ಕಡಲೆ ಸಾಂಬಾರು ಮಾಡಿದ್ದೆ. ತೆರಲು ಅಂತ ಹೇಳ್ತೀವಲ್ಲ ತೆಲುಗಲ್ಲಿ, ಅದು ಸಾಂಬಾರು ಮಾಡಿದ್ದೆ. ಅದಕ್ಕೆ ಮುದ್ದೆ ರೈಸು ಎಲ್ಲನೂ ಇತ್ತು. ಇನ್ನು ಅವರೆಲ್ಲ ತಿನ್ಕೊಂಡು ಹೊರದ್ರು. ಮತ್ತು ಬೇಗನೆ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿ ಬಂದಿದ್ದೀನಿ. ಆದಷ್ಟು ಇವತ್ತೇನು ಕ್ಲೀನ್ ಮಾಡೋದಿಲ್ಲ, ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಬಂದುಬಿಟ್ರೆ ಇನ್ನು ಬೆಳಗಿನ ಸಾಯಂಕಾಲವರೆಗೂ ಇನ್ನು ಅವರೊಬ್ರು ಇರೋರು ಬರ್ತಾ ಇರ್ತಾರಲ್ವ, ಸಾಯಂಕಾಲ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಆಗಲ್ಲ. ಇನ್ನು ರಂಗೋಲಿ ಬಿಡಿಸೋದು ಇರುತ್ತೆ, ಸಂಕ್ರಾಂತಿಗೆ ಕಲರ್ ರಂಗೋಲಿ ಹಾಕ್ಲೇಬೇಕಲ್ವ, ಅದು ಬಿಡಿಸೋದು ಇರುತ್ತೆ. ಅದಕ್ಕೋಸ್ಕರ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಬಂದ್ಬಿಟ್ಟೆ. ಸರಿ, ಇನ್ನು ಅಲ್ಲಿಂದ ಬಂದಮೇಲೆ 2 ಸ್ಯಾರಿ ಫಾಲ್ಸ್ ಹೊಲಿದೆ, ಮತ್ತು 2 ಡ್ರೆಸ್ ಸ್ಟಿಚ್ ಸಾಗಬೇಕಾಗಿತ್ತು. ಒಬ್ಬರೇ ಅದೇ ನೈಟಲ್ಲಿ ತೋರಿಸ್ದೆ ಅಲ್ವಾ, ಅವ್ರದ್ದೇನೆ ಸ್ಟಿಚ್ ಆಗಬೇಕಾಗಿತ್ತು. ಮತ್ತು ಇನ್ನೊಂದು ಬ್ಲೌಸ್ ಇದೆ ಅಂತ ಹೇಳಿದೆ ಅಲ್ವಾ, ಆ ಬ್ಲೌಸ್ನ ಅದನ್ನು ಅಷ್ಟೇ ಸ್ಟಿಚ್ ಮಾಡಿದೆ. ಈಗ ತಾನೇ ಮುಗೀತು. ಇನ್ನು ಇದಕ್ಕೆ ಉಕ್ಸ್ ಹಾಕಿ ಎತ್ತಿಟ್ಬಿಟ್ರೆ ಒಬ್ರದ್ದು ಮುಗಿಯುತ್ತೆ, ಅವರು ಬಂದು ಹೋಗ್ತಾರೆ. ಇನ್ನು ಇದ್ದಾವೆ, ಅವನ್ನೆಲ್ಲ ಸ್ಟಿಚ್ ಮಾಡಬೇಕು. ಯಾಕಂದರೆ ಇವರು ಇವತ್ತೇ ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ. ನೋಡಿ, ಇದು ಬಂದ್ಬಿಟ್ಟು ಈ ಥರ ಹಾಫ್ ಸ್ಲೀವ್ಸಲ್ಲಿ ಬೊಪ್ಪು ಇಡೋಕ್ಕೆ ಹೇಳಿದ್ಲು. ಅವು ಬಂದ್ಬಿಟ್ಟು ಲಾಂಗ್ ಸ್ಲೀವ್ಸ್ ಇತ್ತಲ್ವ, ಸರಿ ಅಂತ ಹೇಳ್ಬಿಟ್ಟು ನೋಡಿ, ಇದು ಸ್ಟಾರ್ ನೆಕ್ ಕೊಟ್ಟು ಅದಕ್ಕೆ ಒಂದು ಲೇಸ್ ಕೊಟ್ಟಿದ್ದೀನಿ. ಟ್ಯಾಗ್ ಸೌಂಡ್ ಬರ್ತಾಯಿದೆ ನೋಡಿ. ಟ್ಯಾಗ್ಸು ಅಷ್ಟೇ ಈ ಥರ ಲೇಸ್ನಲ್ಲೇ ಈ ಥರ ಇವುಗಳನ್ನ 3 ಇದು ಹಾಕಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಒಬ್ಬರು ಫಿನಿಶ್ ಆಯಿತು. ಅಂದರೆ ಅವರು 3 ಕೊಟ್ಟಿದ್ದಿದ್ದಲ್ಲ, 3 ಬೇಕೇ ಬೇಕು, ನಾನು ಊರಿಗೆ ಎಲ್ಲ ಹೋಗ್ತೀನಿ, ಮಿಸ್ ಮಾಡಬೇಡ ಅಂತ ಹೇಳಿ ಹೋದರು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಇದು ಸ್ಯಾರಿ ಬಂದ್ಬಿಟ್ಟು ಈ ಥರ ಇರುತ್ತೆ, ಚೆನ್ನಾಗಿದೆಯಲ್ಲ. ನನಗೆ ಈ ಥರ ಆಪೋಸಿಟ್ಟು ಇಡೋದು, ಅಂದರೆ ಬ್ಲೌಸ್ ಒಂಥರ ಇರಬೇಕು, ಸ್ಯಾರಿದು ಸ್ಲೀವ್ಸ್ಗೆ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಬಫು ಇಟ್ಟರೆ ಅದಕ್ಕೆ ಈ ಥರ ಇಟ್ಟಿದ್ದೀನಿ. ಇವಾಗ ಬಂದ್ಬಿಟ್ಟು ಇನ್ನೇನು 1:30 ಇನ್ನೇನು 2 o'clock ಆ ಥರ ಆಗ್ತಾಯಿದೆ. ಇವತ್ತು ಸೋಮವಾರ ಬೇರೆ. ಇನ್ನು ಅದು ಸಂಘಕ್ಕೆ ಬುಕ್ಕು ಎಲ್ಲ ಕಟ್ಟಿ ಎಲ್ಲ ಬಂದು ಮತ್ತೆ ಬ್ಲೌಸ್ನ ಸ್ಟಿಚ್ ಮಾಡಿದ್ದು. ಇನ್ನು ಇವುಗಳಿಗೆ ಹುಕ್ಸ್ ಹಾಕೋಣ. ಈ ಥರ ಎಲ್ಲ ಆಗ್ತಾಯಿದೆ. ಇನ್ನೂ ಬಟ್ಟೆ ಸ್ಟಿಚ್ ಮಾಡಬೇಕು. ಬನ್ನಿ, ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಹಾಗೆ ನೋಡ್ತಾಯಿರಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿ, ಇವಾಗ ಎಲ್ಲದಕ್ಕೂ ಉಕ್ಸ್ ಎಲ್ಲ ಹಾಕಿದ್ದೆಲ್ಲ ಆಯಿತು. ನೈಟಲ್ಲಿ ತೋರಿಸ್ದೆ ಅಲ್ವಾ, 2 ಬ್ಲೌಸಸ್ನ ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇವೆ ಈ 2 ಬ್ಲೌಸಸ್ಗೂ ಹಾಕಿದೆ. ನೋಡಿ, ಈಗ ಸ್ಟಿಚ್ ಮಾಡಿದಂಥ ಬ್ಲೌಸ್ಗೂ ಹಾಕಿದ್ದೀನಿ. ನೋಡಿ ನೋಡಿ, ಇದು ಇನ್ನೊಂದು ಇದು. ಇದಕ್ಕೆ ಹುಕ್ಸ್ ಹಾಕಿದ್ದೀನಿ, ಬೀಡ್ಸ್ ಸ್ಟಿಚ್ ಮಾಡಬೇಕು, ಅದು ಮರ್ತೋದೆ. ಬೀಡ್ಸ್ ಹಾಕ್ಬಿಡ್ತೀನಿ ಇದಕ್ಕೆ. ಇದೂ ಅಷ್ಟೇ, ಲಾಸ್ಟಲ್ಲಿ ಯಾವ ಥರ ಇತ್ತು ಏನು ಅಂತ ಫೋಟೋನ ಹೆಂಡಲ್ಲಿ ಹಾಕ್ತೀನಿ. ಇರಲಿ, ಅದು ಒಂದು ಪ್ಲೈನ್ ಬ್ಲೌಸು ಅಂದರೆ ಯಾವ ಥರ ಇರುತ್ತೆ ಏನು ಅಂತ, ಡಿಸೈನ್ ಬ್ಲೌಸೇ ಅಲ್ಲ, ಈ ಥರ ಸಿಂಪಲ್ಲಾಗಿ ಹೊಲಿದ್ರೂ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ವಿಡಿಯೋನ ಹಾಕ್ತೀನಿ. ನೋಡಿದ್ರಲ್ಲ, ಈ ಥರ ಇದು ಫಿನಿಶ್ ಆಯಿತು. ಬೇಗ ಇದಕ್ಕೆ ಹುಕ್ಸ್ ಅಲ್ಲ, ಸಾರಿ, ಬೀಡ್ಸ್ನ ಸ್ಟಿಚ್ ಮಾಡಿಬಿಡೋಣ, ಮತ್ತು ಸರಿ ಹೋಗುತ್ತೆ. ಇನ್ನು ಬಟ್ಟೆ ಇದ್ದಾವೆ ಸ್ಟಿಚ್ ಮಾಡೋದು. ನನಗೆ ಹೇಗೆ ಅಂದರೆ ಗೊತ್ತಲ್ವ, ಯಾವಾಗಲೂ ಹೇಳೋದೇ ನಾನು, ಸ್ಟಿಚ್ ಮಾಡದೇ ಇರೋರು ಬರ್ತಾರೆ, ಸ್ಟಿಚ್ ಮಾಡಿರೋರು ಬರೋದಿಲ್ಲ, ಆ ಥರ. ಅದಕ್ಕೆ ಎಲ್ಲರಿಗೂ ಕೊಟ್ಟಿರೋದ್ರಲ್ಲಿ ಒಂದೊಂದಾದ್ರೂ ರೆಡಿ ಮಾಡಿ ಇಟ್ಟಿದ್ರೆ ಅವರು ಬಂದು ತಗೊಂಡು ಹೋಗ್ತಾರೆ ಅಂತ ನನ್ನ ಇದು.
ಬೀಡ್ಸು ಮೊನ್ನೆ ತೊಗೊಂಬಂದಿದ್ದೆ ಅಲ್ವಾ, ಹಾಗೆ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಿ ಥ್ರೆಡ್ಸ್ ಸ್ವಲ್ಪ ಕಟ್ ಮಾಡಿಬಿಟ್ರೆ ಇದನ್ನು ಎತ್ತಿಟ್ಬಿಡೋಣ. ಇವುಗಳನ್ನ ಎಲ್ಲನೂ ಇನ್ನು ಆಲ್ಮೋಸ್ಟ್ ಇರೋದೆಲ್ಲ ಪ್ಲೈನ್ ಬ್ಲೌಸಸ್ಸೇ, ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡಬೇಕು. ಎಲ್ಲರಿಗೂ ಹಬ್ಬದ ಕೆಲಸಗಳು ಎಲ್ಲನೂ ಆಗ್ತಾ ಇರ್ತವೆ. ನಾಳೆ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಇರುತ್ತೆ. ನಮ್ಮೂರಲ್ಲಿ ಯಾವ ಥರ ಮಾಡ್ತೀವಿ ಏನು ಹೇಗೆ ಅಂತ ಹೇಳಿಬಿಟ್ಟು ನಾಳೆ ವಿಡಿಯೋನು ಶೂಟ್ ಮಾಡ್ಕೊತೀನಿ. ಈ ಹಿಂದೆನೂ ಯಾವ ಥರ ಅಂತ ಹೇಳಿಬಿಟ್ಟು ಇಷ್ಟು ವರ್ಷಗಳಲ್ಲಿ ಸಲಿನೇ ಒಂದೇ ಸಲಿನೇ ನಾನು ಹೋಗಿದ್ದಿದ್ದು. ಇನ್ನೇನು 18-19 ಇಯರ್ಸಲ್ಲಿ ಸಲ ಹೋಗಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ. ನಮ್ಮ ಊರಲ್ಲಿ ಯಾವ ಥರ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಅಲ್ಲಿ ನೋಡ್ಕೊಂಬರೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಊರ್ಗಿತ್ತಿ ಒಬ್ಬ ಹುಡುಗಿ ಇದ್ದಾಳೆ. ಆ ಹುಡುಗಿ ಬಿಡೋದಿಲ್ಲ, ನೀನು ಎಲ್ಲಿಗೂ ಹೋಗೋದಿಲ್ಲ, ಬಾಕ್ಕ ಹೋಗೋಣ ಬಾಕ್ಕ ಅಂತ ಹೇಳಿಬಿಟ್ಟು ಆ ಹುಡುಗಿ ಕರ್ಕೊಂಡು ಹೋಗಿದ್ದಿದ್ದು. ಈ ಸಲ ಏನು ಹೇಗಿರುತ್ತೆ ಏನಂತ ಅಂದರೆ ಹೋಗ್ತೀನಾ ಇಲ್ವಾ ಏನು ಅಂತ ನೋಡ್ತೀನಿ. ನಾನು ಹೋಗದೇ ಇದ್ರೂ ನನ್ನ ಮಗನ ಕೈಯಲ್ಲಾದ್ರೂ ವಿಡಿಯೋ ಮಾಡಿಸ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ಯಾವ ಥರ ನಮ್ಮ ಊರಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮೊದಲಾದರೆ ನಮ್ಮ ಮನೆಯಲ್ಲಿ ಎಲ್ಲನೂ ಹಸುಗಳು ಎತ್ತುಗಳು ಇದ್ದಿದ್ದು. ಎತ್ತುಗಳನ್ನೇ ನಮ್ಮಪ್ಪ ಎಲ್ಲನೂ ನೀಟಾಗಿ ಅವರೇ ಕೊಂಬು ಎಲ್ಲನೂ ಅದನ್ನು ಕ್ಲೀನ್ ಮಾಡಿ ಪೇಂಟ್ ಹಾಕಿ ಅದಕ್ಕೆ ಗೆಜ್ಜೆ ಥರ ಇರೋದೆಲ್ಲ ತೊಗೊಂಬಂದು ಈ ಥರ ಎಲ್ಲನೂ ರೆಡಿ ಮಾಡಿ ಹಾಕ್ತಾಯಿದ್ರು. ಅದಕ್ಕೆ ಟೇಪು ಎಲ್ಲನೂ ಸುತ್ತಿ ಬಲೂನ್ಸು ಕಟ್ಟಿ, ಆ ಬಲೂನು ಯಾವಾಗ ಸಾಯಂಕಾಲ ಆಗತ್ತೆ ಆ ಬಲೂನ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಾತ್ಕೊಂಡಿರ್ತಾ ಇದ್ವಿ. ಆ ಥರ ಎಲ್ಲ ಇತ್ತು. ಇವಾಗ ಆವಾಗ ಅಂದರೆ ಮನೆಗೊಂದೊಂದು ಹಸು ಇರ್ತಾಯಿತ್ತು. ಹಸುಗಳು ಎತ್ತುಗಳು ಎಲ್ಲನೂ ಉಳುಮೆ ಎತ್ತುಗಳಲ್ಲೇ ಅಲ್ವಾ ಉಳುಮೆ ಮಾಡ್ತಾಯಿದ್ದಿದ್ದು. ಇವಾಗ ಆ ಥರ ಮಾಡೋರು ಇಲ್ಲ, ಆ ಥರ ಇರೋದೂ ಇಲ್ಲ. ಯಾರು ಕಡಿಮೆ ಇಟ್ಕೊಂಡಿರೋವರಲ್ಲಿ ಕೆಲವರಾದರೂ ತೊಗೊಂಬರ್ತಾರೆ. ಅವಾಗಾದರೆ ನಾಟಿ ಹಸುಗಳು ಇರ್ತಿದ್ದಲ್ವ. ಇವಾಗ ಎಲ್ಲನೂ ಸೀಮೆ ಹಸುಗಳ ಜೆರ್ಸಿನ ಏನೋ ಅಂತಾರಲ್ಲ ಆ ಹಸುಗಳು ಬಂದಿರೋದ್ರಿಂದ ಅವುಗಳನ್ನ ಹೆಚ್ಚಾಗಿ ಆಚೆನಾಗ ಕರ್ಕೊಂಬರೋದಿಲ್ಲ. ಹಾಗೆ ನೋಡಿ ಯಾವ ಥರ ಇರುತ್ತೆ ಏನು ಅಂತ ನಮ್ಮ ಊರ ಹಬ್ಬನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಈ ಥರ ಎಲ್ಲನೂ ಆಯಿತು, ಆಗ್ತಾಯಿದೆ ಬೀಡ್ಸ್ ಸ್ಟಿಚ್ ಮಾಡೋದು. ಅಂದರೆ ನಾನು ಇದೇ ಥರ ಜಾಯಿಂಟ್ ಮಾಡ್ಕೊಂಡು ಹೋಗೋದಿಲ್ಲ, ಅಲ್ಲಲ್ಲೇ ಗಂಟು ಹಾಕ್ತೀನಿ. ಈಗ ನಾವು ಒಂದೇ ಥ್ರೆಡ್ಡಲ್ಲೇ ಎಲ್ಲ ಹೊಲ್ಕೊಂಡು ಬಂದರೆ ಎಲ್ಲಾದರೂ ಒಂದು ಹತ್ರ ಏನಾದರೂ ಅಂದರೆ ಆ ಕಡೆ ಈ ಕಡೆ ಹಾಕ್ಕೊಳ್ಳೋವಾಗ ಹೀಗೆ ಬಳೆ ಕೈಗೆ ಸಿಕ್ಕಾಕೊಂಡು ಈ ಥರ ಕಿತ್ತಾಕಿದ್ದೀವಿ ಅಂದರೆ ಎಲ್ಲ ಬಂದ್ಬಿಡ್ತವೆ. ಅದಕ್ಕೋಸ್ಕರ ನಾನು ಗಂಟು ಹಾಕಿ ಇದು ಮಾಡೋದು. ಏನಾದರೂ ಕೆಲಸ ಮಾಡಿದ್ರೆ ನೀಟಾಗಿರಬೇಕು ಆ ಥರ. ಸರಿ ಫ್ರೆಂಡ್ಸ್, ಈ ಥರ ಇದೆ. ಇದನ್ನು ಎತ್ತಿಟ್ಟು ಮತ್ತು ಬೇರೆ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಮತ್ತು ತೋರಿಸ್ತೀನಿ. ಆದರೆ ನೋಡಿ ಇವಾಗ ಅಡುಗೆ ಮಾಡೋ ಟೈಮ್ ಬಂತು. ಇನ್ನು ಕಡಲೆಕಾಳು ಸಾಂಬಾರು ಇತ್ತು, ಅದಕ್ಕೇ ಮುದ್ದೆ ರೈಸು ಮಾಡಿದ್ದೆ. ಇನ್ನು ಬೆಳಗ್ಗೆ ಈ ಥರ ಸಾಯಂಕಾಲಕ್ಕೆ ಆಗೋ ಥರನೇ ಮಾಡಿದ್ದೆ. ಮತ್ತು ಹಾಲೂ ತೊಗೊಂಬಂದಿದ್ದೆ ನನ್ನ ಮಗ, ಹಾಲು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ದೋಸೆ ಹಿಟ್ಟಿಗೂ ಹಾಕಿದ್ದೆ. ಅದೂ ಒಂದು ಕಡೆ ಗ್ರೈಂಡ್ ಆಗ್ತಾಯಿತ್ತು, ಇನ್ನೊಂದು ಕಡೆ ನನ್ನ ಕೆಲಸಗಳು ಇಲ್ಲಿ ಕೆಳಗಡೆ ಯಾರಾದರೂ ಕರೆದ್ರೆ ಹೋಗೋದು. ನೋಡಿ ವಿಚಿತ್ರ ಅಂದರೆ ಇವಾಗ ಯಾವಾಗಲೂ ಅಷ್ಟೇ ಸಂಕ್ರಾಂತಿ ಹಬ್ಬದ ದಿನ ಮಳೆನೇ ಬಂದಿಲ್ಲ, ಅಂಥದ್ರಲ್ಲಿ ಇವತ್ತು ಮಳೆ ಬರ್ತಾ ಇದೆ. ರಂಗೋಲಿ ಬಿಡಿಸೋಣ ಅಂದರೆ ನೋಡಿ ಅವರೆಕಾಯಿನೂ ಸುಲಿದು ನೆನೆ ಹಾಕಿದ್ದಾನೆ ನನ್ನ ಮಗ. ಇನ್ನು ಅವನು ಇತ್ತಬೇಕು, ಇನ್ನು ಇವಾಗ ಆಗಲ್ಲ, ಬೆಳಗ್ಗೆ ಹೋಗಾದರೂ ನೋಡೋಣ. ನೋಡಿ ಮಳೆ ಬೀಳ್ತಾ ಇದೆ. ಇವಾಗೆಲ್ಲ ಕೆಲಸ ಆದಮೇಲೆ ರಂಗೋಲಿ ಬಿಡಿಸಿ ಕಲರ್ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದು, ಇವಾಗ ಹೋಗಿ ಮಳೆ ಬೀಳ್ತಾ ಇದೆ, ಏನು ಮಾಡೋದು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ನೈಟಲ್ಲಿ
9:53 ಆ ಥರ ಆಗ್ತಾಯಿದೆ. ಇನ್ನು ಬಟ್ಟೆ ಸ್ಟಿಚ್ ಮಾಡಿದೆ ಅಲ್ವಾ, ಮತ್ತು ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಅಂತ ತೊಗೊಂಡು ಅಷ್ಟರೊಳಗೆ ಇನ್ನು ಒಬ್ಬೊಬ್ಬರೇ ಐಬ್ರೋಗೆ ಬರೋಕ್ಕೆ ಸ್ಟಾರ್ಟ್ ಆದರು. ಸರಿ ಅದು ನೋಡಿಕೊಂಡು ಐಬ್ರೋನು ಮಾಡ್ತಾ ಹಾಗೆ ಬ್ಲೌಸನ್ನು ಸ್ಟಿಚಿಂಗು ಆ ಥರ ಎಲ್ಲ ಆಯಿತು. ಇನ್ನು ಸಾಯಂಕಾಲ ಆಯ್ತಲ್ವ, ಆಮೇಲೆ ಹೋಗಿ ಅಡುಗೆ ಎಲ್ಲನೂ ಮಾಡಿ ಇನ್ನು ಎಲ್ಲ ತಿಂದು ಅಕ್ಕಿ ನೆನೆ ಹಾಕು ಅಂತ ನನ್ನ ಮಗನಿಗೆ ಹೇಳಿದ್ದೆ, ನನ್ನ ಚಿಕ್ಕವನಿಗೆ. ಅವನು ಸ್ಕೂಲಿಂದ ಇವತ್ತು ಬಿಟ್ಬಿಟ್ಟಿದ್ದಾರೆ, ಸ್ಪೆಷಲ್ ಕ್ಲಾಸ್ ಆ ಥರ ಏನೂ ಇಟ್ಕೊಂಡಿಲ್ಲ. ಅವನೇ ಸುಲಿದಿದ್ದ ಅವರೆಕಾಯಿನೂ ಅಷ್ಟೇ ಸುಲಿದು ಇಟ್ಟಿದ್ದ. ಮತ್ತು ಸಂತೆಗೂ ಅವನ್ನೇ ಕಳಿಸ್ದೆ, ಅಕ್ಕಿ ನೆನೆ ಹಾಕಕ್ಕೆ ಹೇಳಿದೆ, ಅದನ್ನು ಮತ್ತೆ ನಾನೇ ಗ್ರೈಂಡ್ರಿಗೆ ಹಾಕಿದ್ದು. ಗ್ರೈಂಡ್ರಿಗೆ ಹಾಕಿ ಇರ್ತಾವಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಹಾಗೆ ಮಾಡಿಕೊಂಡು ಈಗ ಬಂದಿದ್ದೀನಿ. ಬಟ್ಟೆ ಸ್ಟಿಚ್ ಮಾಡೋದು ಇನ್ನೂ ಇದ್ದಾವೆ, ಕೆಲವೊಂದು ಪ್ಲೈನ್ ಬ್ಲೌಸಸ್ ಎಲ್ಲ ಪ್ಲೈನ್ ಬ್ಲೌಸೇ, ಆಲ್ಮೋಸ್ಟು 1-2 ಇರ್ಬೋದು ಡಿಸೈನ್ಸು. ನೋಡೋಣ ಎಷ್ಟೆಲ್ಲ ಹೊಲಿತೀನಿ, ಯಾವ ಥರ ಹೊಲಿತೀನಿ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ. ಇವಾಗ ನೋಡಿ, ಸಂಕ್ರಾಂತಿ ಟೈಮಲ್ಲಿ ಯಾವಾಗ್ಲೂ ಮಳೆನೇ ಬರ್ತಾ ಇರಲಿಲ್ಲ. ಇವಾಗ ನಮಗೆ ಮಳೆ ಬೀಳ್ತಾ ಇದೆ ರಂಗೋಲಿ ಬಿಡಿಸೋಕ್ಕೆ ಅಂತ ಹೇಳಿ ನೋಡಿ ಕಲರ್ಸ್ ಎಲ್ಲ ತೊಗೊಂಬರ್ಸಿದ್ದೆ. ನನ್ನ ಮಗನ ಕೈಯಲ್ಲಿ ಸಂತೆಗೆ ಎಲ್ಲನೂ ಹೋಗಿದ್ದಲ್ವ, ಆವಾಗ ನೋಡಿ ಕಲರ್ಸು ಹಾಗೆ ರಂಗೋಲಿ ಇಟ್ಟು ಇದನ್ನು ಎಲ್ಲನೂ ತರಿಸಿದ್ರೆ ಇನ್ನು ಮಳೆ ಬರ್ತಾಯಿದೆ. ಏನು ಮಾಡೋದು, ಇನ್ನು ಬೆಳಿಗ್ಗೆ ಆದರೂ ಹಾಕೋಣ ಅಂತ ಹೇಳಿಬಿಟ್ಟು ಹಾಗೆ ಇದ್ದೀವಿ. ಇವಾಗ ಅದೇ ಮೇಲೆ ಎಲ್ಲ ಕೆಲಸ ಎಲ್ಲ ಆಗಿಬಿಟ್ಮೇಲೆ ಬಂದು ರಂಗೋಲಿ ಬಿಡಿಸ್ಬಿಟ್ಟು ಮತ್ತೆ ಏನಾದರೂ ಬಟ್ಟೆ ಸ್ಟಿಚ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಮಳೆ ಬೀಳ್ತಾ ಇದೆ. ನೋಡೋಣ, ಬೆಳಗ್ಗೆ ಏನಾದರೂ ಇಲ್ಲದೆ ಹೋದರೆ ರಂಗೋಲಿನ ಬಿಡಿಸೋಣ. ಈ ಥರ ಆಗ್ತಾ ಇದೆ ನೋಡಿ, ಕಲರ್ಸ್ ಎಲ್ಲ ಈ ಥರ ತಗೊಂಬಂದಿದ್ದಾನೆ ನನ್ನ ಮಗ. ಈ ಥರ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಈಗ ಬಟ್ಟೆ ಸ್ಟಿಚ್ ಮಾಡೋಣ. ಲೈಟ್ ಮಾಡ್ದೇನೆ ನೋಡ್ರಿ ಫ್ರೆಂಡ್ಸ್, ಅವತ್ತು ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಅಂದರೆ ಮತ್ತೇನು ತೆಗಿಯೋಕ್ಕೆ ಆಗಲಿಲ್ಲ, ಬಟ್ಟೆ ಸ್ಟಿಚಿಂಗು ಎಲ್ಲ ಇತ್ತಲ್ವ. ಬಟ್ಟೆ ಸ್ಟಿಚ್ ಮಾಡಿಕೊಂಡು ಅವತ್ತು 1:30 ಆ ಥರ ಆಯಿತು. ಕೆಲವೊಂದು 3 ಪ್ಲೈನ್ ಬ್ಲೌಸಸ್ಸು ಮತ್ತು 3 ಸ್ಯಾರೀಸು ಈ ಥರ ಎಲ್ಲ ಇದ್ವಲ್ಲ, ಅವುಗಳನ್ನ ಎಲ್ಲನೂ ಸ್ಟಿಚ್ ಮಾಡಿಬಿಟ್ಟು 1:30ಗೆ ಹೋಗಿ ಮತ್ತೆ ಇನ್ನು 2 ಬ್ಲೌಸಸ್ನ ಕಟ್ ಮಾಡಿಕೊಂಡು ಮತ್ತೆ ಮಲ್ಕೊಂಡೆ. ಅಷ್ಟೊತ್ತಲ್ಲಿ ಮಲ್ಕೊಂಡಿದ್ದಾದಮೇಲೆ ಮತ್ತೆ ಬೇಗನೆ ಎದ್ದೇಳಬೇಕಾಗಿತ್ತು. ಅವತ್ತು ಇನ್ನು ಹಬ್ಬದ ದಿನ ಅಲ್ವಾ, ಹಬ್ಬದ ಕೆಲಸಗಳು ಇರ್ತವೆ, ಈ ಕಡೆ ನನ್ನ ಕೆಲಸನೂ ಇರುತ್ತೆ. ಅದಕ್ಕೋಸ್ಕರ ಬೇಗ ಎದ್ದಿದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಎಷ್ಟೊತ್ತಿಗೆ ಎದ್ದೆ, ಯಾವ ಥರ ಎಲ್ಲ ಕೆಲಸಗಳಾಯಿತು, ಹಾಗೆ ನಮ್ಮ ಊರಲ್ಲಿ ಯಾವ ಥರ ಎಲ್ಲ ಹಬ್ಬ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡದೆ ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋನ. ನಮ್ಮ ಊರ ಸಂಕ್ರಾಂತಿ ಹಬ್ಬ ಯಾವ ಥರ ಆಯಿತು, ಹಾಗೆ ನಾನು ಮನೆಯಲ್ಲಿ ಯಾವ ಥರ ಮಾಡಿದ್ದೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನಾಳೆ ಹಬ್ಬದ ವ್ಲಾಗ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.